ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಫೋಟೋಶಾಪ್ ಇಂಟರ್ಫೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಗೆ ಹೋಗಿ ಆಲ್ ಪ್ರೋಗ್ರಾಮ್ಸಿಗೆ ಹೋಗಿ ಫೋಟೋಶಾಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ವಿಂಡೋ ಬರುತ್ತೆ. ಸೊ PS ಅಂದರೆ ಫೋಟೋಶಾಪ್ ಅಂತ. ಸೊ ಫಸ್ಟು ಎಲ್ಲ ಪ್ರೋಗ್ರಾಮಲ್ಲೂ ಇದ್ದಂಗೆ ಫಸ್ಟ್ ಬಂದ್ಬಿಟ್ಟು ನನಗೆ ಮೆನ್ಯೂ ಬಾರ್ ಇದೆ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆನ್ಯೂಸ್ ಇದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ನನಗೆ ಈ ಲೈನಲ್ಲಿ ಇದೆಯಲ್ಲ, ಇದನ್ನು ಆಪ್ಷನ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇದು ಟೂಲ್ ಬಾರು. ಇಲ್ಲಿ ಬಟನ್ ಇದೆಯಲ್ಲ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ಟೂಲ್ ಬಾಕ್ಸಲ್ಲಿರೋ ಟೂಲ್ ಬಾರ್ಸು 2 ಲೈನ್ಸಲ್ಲಿ ಬರುತ್ತೆ. ಸೊ ಜಸ್ಟ್ ಇದನ್ನು ಮತ್ತೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನನಗೆ ಸಿಂಗಲ್ ಲೈನಲ್ಲಿ ನನಗೆ ಟೂಲ್ ಬಾಕ್ಸು ಬರುತ್ತೆ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಇದೆಯಲ್ಲ, ಸೊ ಇದನ್ನು ನಾನು ಏನಂತ ಹೇಳ್ತೀನಿ ಅಂದರೆ ಪ್ಯಾಲೆಟ್ಸ್ ಅಂತ ಹೇಳ್ತೀನಿ. ಸೊ ನನಗೆ ಯಾವ್ದಾದ್ರು ಪ್ಯಾಲೆಟ್ ಬರಲಿಲ್ಲ ಅಂದರೆ ಇಲ್ಲಿ ವಿಂಡೋಗೆ ಹೋಗಿ ಯಾವ ಪ್ಯಾಲೆಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಒಂದು ಪ್ಯಾಲೆಟಲ್ಲಿ ನನಗೆ ಇಲ್ಲಿ ಆ್ಯಕ್ಚುಲ್ ಆಗಿ ನೀವು ನೋಡ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಪ್ಯಾಲೆಟ್ ಇದೆ, ಮತ್ತು ಸ್ಟೈಲ್ ಪ್ಯಾಲೆಟ್ ಇದೆ, ಲೇಯರ್ಸ್ ಪ್ಯಾಲೆಟ್ ಇದೆ, ಪಾತ್ ಪ್ಯಾಲೆಟ್ ಇದೆ, ಚಾನಲ್ ಪ್ಯಾಲೆಟ್ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಪ್ಯಾಲೆಟ್ ಎಲ್ಲ ನನಗಿದೆ. ಸೊ ನೆಕ್ಸ್ಟು ಇಲ್ಲಿ ನಾನು ಫೈಲ್ನ ಕ್ರಿಯೇಟ್ ಮಾಡಿದೆ ಅಂದ್ಕೊಳ್ಳಿ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಈ ಜಾಗ ಬರುತ್ತಲ್ಲ, ಸೊ ಇದನ್ನು ನಾನು ಏನಂತ ಹೇಳ್ತೀನಪ್ಪ ಅಂದರೆ ವರ್ಕಿಂಗ್ ಏರಿಯಾ ಅಂತ ಹೇಳ್ತೀವಿ. ನನ್ನ ಫೈಲ್ ಹೆಸರು ಡಿಫಾಲ್ಟಾಗಿ ಬಂದ್ಬಿಟ್ಟು ಅನ್ಟೈಟಲ್ಡ್ 1 ಅಂತ ಇರುತ್ತೆ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸೊ ಇವಾಗ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಫೈಲಿಗೆ ಹೋಗಿ ನ್ಯೂ ಅಂತ ಕೊಡ್ತೀನಿ. ಅವಾಗ ನನಗೆ ಇಲ್ಲಿ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಬರುತ್ತೆ. ಇಲ್ಲಿ ಫಸ್ಟ್ ವಿಂಡೋ ಬಂದ್ಬಿಟ್ಟು ಫಸ್ಟ್ ಬಾಕ್ಸ್ ಬಂದು ನೇಮ್ ಅಂತ ಇದೆ. ಸೊ ನಾನು ಇವಾಗ ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಫಸ್ಟು ಡಿಸೈಡ್ ಮಾಡಬೇಕು. ಸೊ ಡಿಸೈಡ್ ಮಾಡಾದ್ಮೇಲೆ ಇವಾಗ ನಾನೊಂದು ಪೋಸ್ಟರ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಇಲ್ಲ ಒಂದು ಪಾಂಪ್ಲೆಟ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಇಲ್ಲ ಒಂದು A4 ಸೈಜ್ ಫೋಟೋ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಸೊ ಅದ್ರ ರಿಲೇಟೆಡ್ ಒಂದು ಹೆಸರನ್ನ ನಾನಿಲ್ಲಿ ಕೊಟ್ಕೋಬೋದು. ಫೋಟೋಶಾಪ್ ಅನ್ನೋದು ನಾವು ಯೂಶಲಿ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಇದು ಒಂದು ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಕಾಗಿ ಒಂದು ಇಮೇಜ್ನ ಎಡಿಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದೊಂದು ಫೋಟೋ ಇದೆ ಅಂದ್ಕೊಳ್ಳಿ, ಅದನ್ನ ಕ್ಲಿಯರ್ ಆಗಿ ಇದು ಮಾಡಬೇಕು ಅಂದರೆ, ಪಿಂಪಲ್ಸ್ ಎಲ್ಲ ರಿಮೂವ್ ಮಾಡಬೇಕು ಅಂದರೆ, ರೆಗ್ಯುಲರ್ ಇಮೇಜ್ನ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಕನ್ವರ್ಟ್ ಮಾಡಿ, ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಓಲ್ಡ್ ಮಾನ್ಯುಮೆಂಟಲ್ ಇಮೇಜ್ನ ಕಲರ್ ಮಾಡಬೇಕು ಅಂದರೆ, ರೀಸ್ಟ್ರಕ್ಚರ್ ಮಾಡಬೇಕು ಅಂದರೆ ನಾವು ಫೋಟೋಶಾಪ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಫೋಟೋಶಾಪ್ ಅನ್ನೋದು ನಾವು ರಾಸ್ಟರ್ ಗ್ರಾಫಿಕ್ಸ್ ಎಡಿಟರ್ ಅಂತ ಹೇಳ್ತೀವಿ. ಇದನ್ನ ಡೆವಲಪ್ ಮಾಡಿರೋ ಕಂಪ್ನಿ ಬಂದ್ಬಿಟ್ಟು ಅಡೋಬ್ ಸಿಸ್ಟಮ್ ಅಂತ. ಈ ಒಂದು ಸಾಫ್ಟ್ವೇರ್ನ ನಾವು ಎಷ್ಟೊಂದು ಫೀಲ್ಡಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಸೇವ್ ಆಗುವಂಥ ಫೈಲು ನನಗೆ PSD ಅನ್ನೋ ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. PSD ಅಂದರೆ P ಅಂದರೆ ಫೋಟೋ, S ಅಂದರೆ ಶಾಪು, D ಅಂದರೆ ಡಾಕ್ಯುಮೆಂಟ್. PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್ ಅಂತ. ಫೋಟೋಶಾಪ್ನ ನಾನು ಹೇಳ್ದಂಗೆ ಇದು ಬಿಟ್ ಮ್ಯಾಪ್ ಸಾಫ್ಟ್ವೇರ್ ಆದ್ದರಿಂದ ಪ್ರತಿಯೊಂದು ಇಮೇಜಲ್ಲಿ ಪ್ರತಿಯೊಂದೂ ನಾವು ಹೇಗಪ್ಪ ಮೆಜರ್ ಮಾಡ್ತೀವಿ ಅಂದರೆ ಪಿಕ್ಸೆಲ್ ಅಂತ ಇರುತ್ತೆ ಯೂನಿಟ್, ಅದರಿಂದ ಮೆಜರ್ ಮಾಡ್ತೀವಿ. ದ ಸ್ಮಾಲೆಸ್ಟ್ ಯೂನಿಟ್ ಯಾವುದಪ್ಪ ಅಂದರೆ ಪಿಕ್ಸೆಲ್. ಇವಾಗ ನಾವೊಂದು ಯಾವುದಾದ್ರು ಒಂದು ಇಮೇಜ್ ಇದೆ ಅಂದ್ಕೊಳ್ಳಿ, ಇವಾಗ ಮೊಬೈಲಲ್ಲಿ ಫೋಟೋ ತೆಗೆದಿರ್ತೀರಾ ಅಂದ್ಕೊಳ್ಳಿ, ಅದನ್ನು ಕಂಪ್ಯೂಟರ್ಗೆ ಹಾಕೋತೀರಾ ಅಂದ್ಕೊಳ್ಳಿ, ಹಾಕೊಂಡಾಗ ಫುಲ್ ಇಂಟೆನ್ಸಿಟಿ ಝೂಮ್ ಮಾಡಿದ್ರೆ ನಿಮಗೆ ಒಂದು ಬಾಕ್ಸ್ ಥರ ಕಾಣುತ್ತೆ. ಸೊ ಆ ಒಂದೊಂದು ಬಾಕ್ಸ್ನ ನಾವೇನಂತ ಹೇಳ್ತೀವಪ್ಪ ಅಂದರೆ ಪಿಕ್ಸೆಲ್ ಅಂತ ಹೇಳ್ತೀವಿ. ಇವಾಗ ನ್ಯೂ ಡಾಕ್ಯುಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ನ್ಯೂ ಅಂತ ಕೊಟ್ಟಾಗ ನಾನು ಹೇಳ್ದಂಗೆ ಹೆಸರು ಕೊಟ್ಕೋಬೋದು. ನೆಕ್ಸ್ಟು ಪ್ರೀಸೆಟ್ ಅಂದರೆ ಏನಪ್ಪ ಅಂದರೆ, ಈಗ ನಾನು ಈ ಡಾಕ್ಯುಮೆಂಟ್ನ ಏನಕ್ಕೋಸ್ಕರ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ, ನಾನು ಡಾಕ್ಯುಮೆಂಟ್ನ ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗಲ್ಲಿ ಯೂಸ್ ಮಾಡ್ಬೋದು, ವೆಬ್ ಎಡಿಟಿಂಗಲ್ಲಿ ಯೂಸ್ ಮಾಡ್ಬೋದು, ಅಥವಾ ಪ್ರಿಂಟಿಂಗಿಗೆ ಯೂಸ್ ಮಾಡ್ಬೋದು. ಸೊ ನಾನು ಯಾವುದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಇಲ್ಲಿ ಪ್ರೀಸೆಟ್ ಕೊಟ್ಕೋಬೇಕಾಗತ್ತೆ. ಸೊ US ಪೇಪರ್ ಅಂದರೆ US ಸ್ಟ್ಯಾಂಡರ್ಡ್ ಪೇಪರ್ ಸೈಜಸ್ ಬರುತ್ತೆ, ಲೈಕ್ ಲೆಟರ್, ಲೀಗಲ್, ಟ್ಯಾಬ್ ವೈಡ್ ಎಲ್ಲ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಆ ಸೈಜ್ ಬರುತ್ತೆ. ಆ ಸೈಜಲ್ಲಿ ನನಗೆ ಫೋಟೋಶಾಪ್ ಡಾಕ್ಯುಮೆಂಟ್ ಬರುತ್ತೆ. ಇಲ್ಲ ಅಂದರೆ ಇಂಟರ್ನ್ಯಾಷನಲ್ ಪೇಪರ್ ಅಂದರೆ, ಸೊ ವರ್ಲ್ಡ್ ವೈಡ್ ಯಾವ್ಯಾವ ಪೇಪರ್ ಸಿಗುತ್ತೆ ಆ ಸೈಜ್ ಎಲ್ಲ ಜನರಲ್ ಆಗಿ ಇಲ್ಲಿರುತ್ತೆ. ಸೊ ಅದನ್ನು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರದ್ದು ಸೈಜ್ ಬರುತ್ತೆ ನನಗೆ. ಅದೇ ರೀತಿ ಫೋಟೋ ಅಂದರೆ ಡಿಫಾಲ್ಟಾಗಿ ಫೋಟೋಸ್ ಯಾವ್ಯಾವ ಸೈಜ್ ಬರುತ್ತೆ ಅದು ನನಗೆ ತೋರಿಸುತ್ತೆ. ಲೈಕ್ ಪೋರ್ಟ್ರೇಟಲ್ಲಿ 4, ಲ್ಯಾಂಡ್ಸ್ಕೇಪಲ್ಲಿ 4 ಡಿಫ್ರೆಂಟ್ ಸೈಜಸ್ನ ತೋರಿಸುತ್ತೆ ನನಗೆ. ನೆಕ್ಸ್ಟು ವೆಬ್, ನೀವು ಇವಾಗ ಡಿಸೈನ್ ಮಾಡ್ತೀರ ಲೈಕ್ ಲೋಗೋ ಅಥವಾ ಫೋಟೋ ಅಥವಾ ಇನ್ಫಾರ್ಮೇಷನ್ ಏನಾದ್ರು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಬೇಕು ಅಂದರೆ ಆವಾಗ ವೆಬ್ ತಗೊಂಡ್ರೆ, ಈಗ ವೆಬ್ಬಲ್ಲಿ ಬರೋ ವೆಬ್ಸೈಟಿನ ಸೈಜ್ ಅಥವಾ ವಿಂಡೋಸ್ ಸೈಜ್ನ ನನಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಅದೇ ರೀತಿ ಮೊಬೈಲ್ ಆ್ಯಂಡ್ ಡಿವೈಸಸ್ ಅಂದರೆ ಸ್ಕ್ರೀನ್ ಸೈಜ್ ಎಷ್ಟು ಅಂತ ನಾವು ಕೊಟ್ಕೋಬೇಕಾಗುತ್ತೆ. ನಾನು ಮಾಡ್ತಿರೋದು ಯಾವ ಮೊಬೈಲ್ಗೆ ಸಪೋರ್ಟ್ ಮಾಡಬೇಕು, ಯಾವ ಸ್ಕ್ರೀನ್ಗೆ ಸಪೋರ್ಟ್ ಮಾಡಬೇಕು ಅಂತ ಇಲ್ಲಿ ಸೈಜ್ಗೆ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ.
ಅದು ಬಿಟ್ಟರೆ ಫಿಲಿಮ್ ಆ್ಯಂಡ್ ವಿಡಿಯೋ, ಈಗ ನಾವು ಮಾಡ್ತಿರೋದು ವಿಡಿಯೋ ಅಥವಾ ಫಿಲಿಮಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆವಾಗ ಅದಕ್ಕೆ ಬೇಕಾಗಿರೋಂಥ ಫಾರ್ಮ್ಯಾಟ್ಸು ಇಲ್ಲಿ ಇದೆ. ಸೊ ಇಲ್ಲಿ ಫಸ್ಟ್ ಒನ್ NTSC ಅಂತ ಇದೆ. NTSC ಅಂದರೆ ಏನಪ್ಪ ಅಂದರೆ ನ್ಯಾಷನಲ್ ಟೆಲಿವಿಷನ್ ಸ್ಟ್ಯಾಂಡರ್ಡ್ ಕಮಿಟಿ ಅಂತ. ಸೊ ಇದರಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ನನಗೆ ಬರುತ್ತೆ. PAL ಅಂದರೆ ಏನಪ್ಪ ಅಂದರೆ PAL ಅಂದರೆ ಫೇಸ್ ಆಲ್ಟರ್ನೇಟಿವ್ ಲೈನ್ ಅಂತ. ಸೊ ಇವಾಗ ನಾನು ಫಿಲಿಮ್ ಮಾಡ್ತೀನಿ ಅಂದರೆ ಇದು ಸೈಜ್ನ ಮೆನ್ಷನ್ ಮಾಡೋದು, ಲೈಕ್ 2K ಫಿಲಿಮ ಅಥವಾ 4K ಫಿಲಿಮ್ ಅಂತ. ಸೊ ನಾನು ಫಿಲಿಮ್ ಅಥವಾ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಯಾವ ಫಾರ್ಮ್ಯಾಟ್ ನನಗೆ ಸಪೋರ್ಟ್ ಆಗುತ್ತೆ ಅಂತ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಯಾವ್ದು ಅಪ್ರೋಪ್ರಿಯೇಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ನೋಡ್ಬೋದು, ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರ ತಕ್ಕನಂಗೆ ಇಲ್ಲಿ ಏನಾಗುತ್ತೆ ಅಂದರೆ ವಿಡ್ತ್ ಮತ್ತು ಹೈಟು ಚೇಂಜಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರಂಗೆ A4 ಬಂದ್ಬಿಟ್ಟು ಇಲ್ಲಿ ಡಿಫ್ರೆಂಟ್ ಯೂನಿಟ್ಸ್ ಇದೆ, ಲೈಕ್ ಪಿಕ್ಸೆಲ್, ಇಂಚಸ್, ಸೆಂಟಿಮೀಟರ್, ಮಿಲಿಮೀಟರ್, ಪಾಯಿಂಟ್ಸು, ಪಿಕಾಸು, ಕಾಲಮು. ನಾವು ಯಾವ ಯೂನಿಟಲ್ಲಿ ಫ್ಲೆಕ್ಸಿಬಲ್ ಇದ್ದೀವಿ ಆ ಯೂನಿಟ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಇಂಚಸ್ ತೊಗೊತೀವಿ, ಬಟ್ ಡಿಫಾಲ್ಟ್ ಯೂನಿಟ್ ಬಂದ್ಬಿಟ್ಟು ಫೋಟೋಶಾಪಿಗೆ ಪಿಕ್ಸೆಲ್, ಪ್ರತಿಯೊಂದನ್ನು ನಾವು ಪಿಕ್ಸೆಲಲ್ಲಿ ಮೆಷರ್ ಮಾಡ್ತೀವಿ. ಸೊ ನಾನು ಇವಾಗ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಿರೋದ್ರಿಂದ ಈಗ ಲೈಕ್ ಇನ್ ಡಿಸೈನು, ಕೋರಲ್ ಡ್ರಾನಲ್ಲೆಲ್ಲ ನಾವು ಇಂಚಸ್ ಯೂಸ್ ಮಾಡೋದ್ರಿಂದ ಸೊ ನಾನು ಇದರಲ್ಲೂ ಕೂಡ ಇಂಚಸ್ಸಲ್ಲೇ ಹೇಳ್ತಾ ಇದ್ದೀನಿ. ಸಿಮ್ ನೋಡ್ಬೋದು A4 ಜನರಲ್ ಸೈಜ್ ಎಷ್ಟು 8.2 × 11.6 ಅದನ್ನ ಇಲ್ಲಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೆಸಲ್ಯೂಷನ್. ರೆಸಲ್ಯೂಷನ್ ಅಂದರೆ ಏನಪ್ಪ ಅಂದರೆ ಇವಾಗ ಒಂದು ಇಮೇಜ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದು ಹೇಗೆ ಡೆಪ್ತಲ್ಲಿ ಕಾಣಬೇಕು ನನಗೆ ಅಂತ. ಸೊ ಇದ್ರ ಯೂನಿಟ್ ನೋಡ್ಬೋದು ನೀವಿಲ್ಲಿ ಪಿಕ್ಸೆಲ್ ಪರ್ ಇಂಚ್ ಅಂತ. ಅಂದರೆ 1 ಇಂಚಷ್ಟು ಅಗಲದಲ್ಲಿ ಎಷ್ಟು ಪಿಕ್ಸೆಲ್ ಬರಬೇಕು ಅಂತ ನಾನಿಲ್ಲಿ ಸ್ಪೆಸಿಫೈ ಮಾಡ್ತೀನಿ. ರೆಸಲ್ಯೂಷನ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ಸ್ಟ್ ಮಾತ್ರ ಮಾಡ್ತೀನಿ ಅಂದರೆ 72 ಪಿಕ್ಸೆಲ್ ಪರ್ ಇಂಚ್ ತೊಗೊಂಡ್ರೆ ಸಾಕು ನಿಮಗೆ. ಸೊ ಅದೇ ವೆಬ್ಸೈಟಲ್ಲಿ ನೀವು ಮಾಡ್ತಿರೋ ಕಂಟೆಂಟ್ನ ಪಬ್ಲಿಷ್ ಮಾಡ್ತೀವಿ ಅಂದರೆ 100. ಸೊ ಇಮೇಜ್ ಮೇಲೆ ವರ್ಕ್ ಮಾಡ್ತೀನಿ ಅಂದರೆ ಗ್ರೇಟರ್ ದ್ಯಾನ್ 200ನ ನೀವು ತಗೋಬೇಕಾಗುತ್ತೆ. ಕಲರ್ ಮೋಡ್ಸ್, ಸೊ ನಾವು ವರ್ಕ್ ಮಾಡ್ತಿರೋದು ಪ್ರಾಜೆಕ್ಟ್ ಮೇಲೆ ನಮಗೆ ಬೇಕಾಗಿರೋ ಕಲರ್ ಮೋಡ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಬಿಟ್ ಮ್ಯಾಪ್. ಬಿಟ್ ಮ್ಯಾಪಲ್ಲಿ ನನಗೆ ಬೇಸಿಕ್ಕಾಗಿ ಒಂದು ಕಲರ್ ಇರುತ್ತೆ, ಲೈಕ್ 2 ಕಲರ್ ಇರುತ್ತೆ. ಅಂದರೆ 0 ಮತ್ತು 1 ಅಂದರೆ ಬ್ಲ್ಯಾಕ್ ಮತ್ತು ವೈಟ್ ಇರುತ್ತೆ. ಇವಾಗ ನಾನು ಡಾಕ್ಯುಮೆಂಟ್ ಒಂದು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ನಾನು ಒಂದು ಇಮೇಜ್ ಫೈಲ್ನ ಓಪನ್ ಮಾಡ್ತೀನಿ. ಸೊ ಕಂಟ್ರೋಲ್ A ಅಂದರೆ ಸೆಲೆಕ್ಟ್ ಆಗುತ್ತೆ, ಕಂಟ್ರೋಲ್ C ಅಂದರೆ ಕಾಪಿ ಆಗುತ್ತೆ, ಕಂಟ್ರೋಲ್ V ಅಂದರೆ ಪೇಸ್ಟ್ ಆಗುತ್ತೆ. ನೀವು ನೋಡ್ಬೋದು, ಝೂಮ್ ಮಾಡ್ತೀನಿ. ಸೊ ನನಗೆ ಇಮೇಜು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಂದಿರುತ್ತೆ. ಅದನ್ನು ಝೂಮ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಪ್ರತಿಯೊಂದೂ ಡಾಟಲ್ಲಿ ಇದೆ, ಬ್ಲ್ಯಾಕ್ ಅಥವಾ ವೈಟ್ ಫಾರ್ಮ್ಯಾಟಲ್ಲಿ ಇದೆ. ಸೊ ಇವಾಗ ನಾನು ಕಲರ್ ಮೋಡ್ ಇಲ್ಲಿ ಗ್ರೇ ಸ್ಕೇಲ್ ಅಂತ ತೊಗೊತೀನಿ. ಸೊ ಗ್ರೇ ಸ್ಕೇಲ್ ಅಂತ ತೊಗೊಂಡ್ರೆ ಇಲ್ಲಿ 3 ಆಪ್ಷನ್ ಬರುತ್ತೆ, ಲೈಕ್ 8 ಬಿಟ್ಟು, 16 ಬಿಟ್ಟು, 32 ಬಿಟ್ ಅಂತ. 8 ಬಿಟ್ ಅಥವಾ ನಾವು ನಂಬರ್ ಆಫ್ ಬಿಟ್ಸ್ ಜಾಸ್ತಿ ಮಾಡಿದಷ್ಟು ಏನಾಗುತ್ತೆ, ನನಗೆ ಇಮೇಜ್ ಕ್ಲಾರಿಟಿ ನೀಟಾಗಿ ಕಾಣುತ್ತೆ. ಅಂದರೆ ನಂಬರ್ ಆಫ್ ಕಲರ್ಸು ಜಾಸ್ತಿ ಯೂಸ್ ಮಾಡುತ್ತೆ. ಸೊ ನಾನು 16 ಬಿಟ್ ತೊಗೋತಾ ಇದ್ದೀನಿ. ನೀವು ನೋಡ್ಬೋದು ನಂದು ಇಲ್ಲಿ ಬಿಟ್ ಚೇಂಜ್ ಆದಂಗೂ ಏನಾಗುತ್ತೆ, ಇಲ್ಲಿ ನನಗೆ ಫೈಲ್ ಸೈಜ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಿಟ್ ರೇಟ್ ಜಾಸ್ತಿ ಆದರೆ ಏನಾಗುತ್ತೆ, ನಂಗೆ ನಂಬರ್ ಆಫ್ ಕಲರ್ಸ್ ಅವೈಲಬಲ್ಲು ನೀಟಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆರೆಂಜ್ ಅಂತ ತೊಗೊಂಡ್ರೆ ಲೈಟ್ ಆರೆಂಜ್, ಅದಕ್ಕಿಂತ ಲೈಟ್ ಆರೆಂಜ್, ಆ ರೀತಿ ನನಗೆ 32 ಬಿಟ್ವರೆಗೂ ಲೈಟ್ ಆರೆಂಜಸ್ ಅಂದರೆ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಕಲರ್ಸ್ನ ನನಗೆ ತೋರಿಸುತ್ತೆ. ಬಟ್ ಅದೇ 16 ಅಂದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, 8 ಅಂದರೆ ಅದಕ್ಕಿಂತ ಕಮ್ಮಿ ಇರುತ್ತೆ. ಸೊ ನೀವು 8 ಬಿಟ್ಟಲ್ಲಿ ಒಂದು ಗ್ರೇಡಿಯೆಂಟ್ನ ಡ್ರಾ ಮಾಡಿ ತೋರಿಸಿದ್ರೆ ಅದು ಸ್ವಲ್ಪ ಕಲರ್ ಲೈಕ್ ಬ್ಲೂ ಇಂದ ನನಗೆ ರೆಡ್ ಆಗ್ತಿದೆ ಅಂದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗಿರೋದಿಲ್ಲ. ಅದೇ 32 ಬಿಟ್ ಕೊಟ್ಟರೆ ನೀಟಾಗಿ ನನಗೆ ಲೈಕ್ ಸಾಫ್ಟಾಗಿ ಅದೇ ಸ್ವಲ್ಪ ಕಲರ್ ವೇರಿಯೇಷನು ನೀಟಾಗಿ ಅಪ್ಲೈ ಆಗಿರುತ್ತೆ. ಆ ರೀತಿ ನೀವು ಅರ್ಥ ಮಾಡ್ಕೋಬೋದು. ಸೊ ನಾನಿಲ್ಲಿ 32 ಬಿಟ್ ತೊಗೊಂಡು ಓಕೆ ಕೊಡ್ತಾ ಇದ್ದೀನಿ. ಸೇಮ್ ಈ ಇಮೇಜ್ನ ಪೇಸ್ಟ್ ಮಾಡ್ತಾ ಇದ್ದೀನಿ, ಝೂಮ್ ಮಾಡ್ತೀನಿ ನೋಡಿ. ಸೊ ಬ್ಲ್ಯಾಕ್ ಹೈ ಡೆಫಿನೇಷನ್ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಬೇಕಂದರೆ ಆವಾಗ ನಾನು ಗ್ರೇ ಸ್ಕೇಲ್ ಕೊಟ್ಟು 32 ಬಿಟ್ನ ಕೊಡ್ಬೋದು.
ನೆಕ್ಸ್ಟ್ ಬಂದು ಸೊ ಕಲರ್ ಮೋಡಲ್ RGB ಕಲರ್ನ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲೂ ಸೇಮ್ ಆಪ್ಷನ್ ಇರುತ್ತೆ, ಲೈಕ್ 8 ಬಿಟ್ಟು 16 ಬಿಟ್ಟು 32 ಬಿಟ್ಟು. ಸೊ 8 ಬಿಟ್ ನಾನು ತೊಗೊಂಡ್ರೆ ಏನಪ್ಪ ಅಂದರೆ, ಇವಾಗ ನಾನು 8 ಬಿಟ್ ತೊಗೊಂಡು ಓಕೆ ಅಂತ ಕೊಡ್ತೀನಿ, ನನಗೆ ಫೈಲ್ ಬರುತ್ತೆ. ಸೊ ಜಸ್ಟ್ ನಾನು ಇವಾಗ ಸೇಮ್ ಇಮೇಜ್ನಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನನಗೆ ಇನ್ಸರ್ಟ್ ಮಾಡಿದ ಕಲರು ಇಮೇಜು RGB ಕಲರಲ್ಲಿ ಯೂಸ್ ಮಾಡಿಕೊಂಡು ನನಗೆ ಇಮೇಜು ಬರುತ್ತೆ. ಅಂದರೆ ಬೇಸಿಕ್ ಕಲರ್ಸ್ ಬಂದು ರೆಡ್, ಗ್ರೀನ್, ಬ್ಲೂ ಅಂತ. ಸೊ ರೆಡ್, ಗ್ರೀನ್, ಬ್ಲೂನ ಯೂಸ್ ಮಾಡ್ಕೊಂಡು ಬೇರೆ ಕಲರ್ಸ್ ಎಲ್ಲ ನನಗೆ ಜನ್ರೇಟ್ ಆಗುತ್ತೆ. ಸೊ ಇವಾಗ ಸೇವ್ ಮಾಡ್ತೀನಿ ಅಂದರೆ ಈ ಫೈಲ್ನ ನಾನು ಆ್ಯಕ್ಚುಲಾಗಿ ಇಷ್ಟು ಡಿಫ್ರೆಂಟ್ ಫಾರ್ಮ್ಯಾಟ್ಸಲ್ಲಿ ನನಗೆ ಸಪೋರ್ಟ್ ಮಾಡುತ್ತೆ. ಅದೇ ನಾನು ಏನಾದರೂ ಇವಾಗ ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಅಲ್ಲ, ಆವಾಗ ನಾನಿಲ್ಲಿ 16 ಬಿಟ್ ಅಥವಾ 32 ಬಿಟ್ನ ತೊಗೊಂಡ್ರೆ ಇವಾಗ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಸೇಮು. ಸೊ ನೀವು ನೋಡ್ಬೋದು ಇದಕ್ಕೂ ಕ್ಲಾರಿಟಿ ಎಷ್ಟು ಚೇಂಜ್ ಆಗುತ್ತೆ ಅಂತ. ಸೊ ಎರಡು ನಾನು RGBನೇ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಸೇವ್ ಮಾಡಬೇಕಂದ್ರೆ ಇದು ಸಪೋರ್ಟ್ ಮಾಡೋದು ಕ್ವಾಂಟಿಟಿ ನನಗೆ ಕಮ್ಮಿ ಆಗುತ್ತೆ. ಸೊ 8 ಬಿಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಫಾರ್ಮ್ಯಾಟು ಕನ್ವರ್ಟ್ ಆಗುತ್ತೆ. ಸೊ ನಾನು 8 ಬಿಟ್ ಯೂಸ್ ಮಾಡಿಕೊಂಡಾಗ JPG, TIF ಆ ಫಾರ್ಮ್ಯಾಟ್ಗೆಲ್ಲ ನಾನು ಸೇವ್ ಮಾಡ್ಬೋದು. ಬಟ್ ನಾನು 32 ಬಿಟ್ ಯೂಸ್ ಮಾಡಿದಾಗ ಆ ಫಾರ್ಮ್ಯಾಟಲ್ಲೆಲ್ಲ ನಾನು ಸೇವ್ ಮಾಡೋದಕ್ಕಾಗಲ್ಲ. ಅದೇ ರೀತಿ 16 ಬಿಟ್. ಸೊ ಕೆಲವೊಂದು ಸಪೋರ್ಟ್ ಆಗುತ್ತೆ, ಕೆಲವೊಂದು ಸಪೋರ್ಟ್ ಆಗಲ್ಲ. ಸೊ ನೀವು ನೋಡ್ಬೋದು 8 ಬಿಟ್ಟಲ್ಲಿ ಈ ರೀತಿ ಬರುತ್ತೆ. ಸೊ 32 ಬಿಟ್ಟಲ್ಲಿ ಈ ರೀತಿ ಇರುತ್ತೆ ಇಮೇಜು. ಸೊ 16 ಬಿಟ್ಟಲ್ಲಿ ಈ ರೀತಿ ಇರುತ್ತೆ. ಲೈಕ್ ನಿಮ್ಗೆ 8 ಮತ್ತು 16ಗೆ ಅಷ್ಟೊಂದು ವೇರಿಯೇಷನ್ ಏನು ನಿಮಗೆ ಗೊತ್ತಾಗಲ್ಲ. ಇದು 8 ಬಿಟ್ಟು, ಇದು 32 ಬಿಟ್ಟು, ಇದು 16 ಬಿಟ್. ನೆಕ್ಸ್ಟ್ ಇವಾಗ ನೀವು ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಅದು ಪ್ರಿಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ CMYK ಕಲರ್ನ ತಗೊಂಡು ಇಲ್ಲಿ ನೀವು ಇನ್ಸರ್ಟ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ನಿಮಗೆ ಸ್ಕ್ರೀನ್ ಕಲರ್ ಬಂದ್ಬಿಟ್ಟು RGB, ಪ್ರಿಂಟರ್ ಕಲರ್ ಬಂದ್ಬಿಟ್ಟು CMYK. C ಅಂದರೆ ಕ್ಯಾನ್, ಮೆಜೆಂಟಾ, ಯೆಲ್ಲೋ, K ಅಂದರೆ ಬ್ಲ್ಯಾಕ್ ಅಂತ. ಓಕೆ, ಸೊ RGB ಅಂದರೆ ರೆಡ್, ಗ್ರೀನು, ಬ್ಲೂನ ಯೂಸ್ ಮಾಡ್ಕೊಂಡು 3 ಕಲರ್ ಯೂಸ್ ಮಾಡ್ಕೊಂಡು ಬೇರೆದೆಲ್ಲ ಜನರೇಟ್ ಆಗುತ್ತೆ. ಅದೇ CMYK ಅಂದರೆ ಕ್ಯಾನ್, ಮೆಜೆಂಟಾ, ಯೆಲ್ಲೋ, ಬ್ಲ್ಯಾಕ್ನ ಯೂಸ್ ಮಾಡಿಕೊಂಡು ನನಗೆ ಇಮೇಜು ಜನರೇಟ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಈ ಇಮೇಜ್ಗೂ ನೋಡೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಲೈಕ್ ನಾನು ಈ ಇಮೇಜ್ನ ಪ್ರಿಂಟ್ಔಟ್ ಕೊಟ್ಟರೆ ನನಗೆ ಅದು ಪ್ರಿಂಟಲ್ಲಿ ಬರೋದು ಈ ಕಲರ್, ಅಂದರೆ ಕೆಲವೊಂದು ಕಲರ್ದು ಇಂಟೆನ್ಸಿಟಿ ನನಗೆ ಚೇಂಜ್ ಆಗುತ್ತೆ. ಇಲ್ಲಿ RGB ಯೂಸ್ ಮಾಡಿಕೊಂಡು ನನಗೆ ಕಲರ್ ಜನರೇಟ್ ಆಗುತ್ತೆ. ಅದೇ ಇಲ್ಲಿ ಕ್ಯಾನ್, ಮೆಜೆಂಟಾ, ಯೆಲ್ಲೋ, ಬ್ಲ್ಯಾಕ್ ಯೂಸ್ ಮಾಡಿಕೊಂಡು ನನಗೆ ಇಮೇಜ್ ಜನರೇಟ್ ಆಗುತ್ತೆ. ಸೊ ನಾನು ಪ್ರಿಂಟ್ ಮಾಡಿದ್ರೆ ಈ ಇಮೇಜ್ನ ನನಗೆ ಔಟ್ಪುಟ್ ಆಲ್ಮೋಸ್ಟ್ ಈ ಥರ ಈ ರೇಂಜಿಗೆ ಕಲರ್ಸು ಬರುತ್ತೆ. ಸೊ ನಾನು ಯಾವ ಪರ್ಪಸ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಆ ಬೇಸಿಸ್ ಮೇಲೆ ಕಲರ್ ಮೋಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲ್ಯಾಬ್ ಅಂತ, ಲ್ಯಾಬ್ ಕಲರ್ ಅಂತ, ಲೈಟ್, ಆಲ್ಫಾ, ಬೀಟಾ ಕಲರ್ಸ್ ಅಂತ. ಸೊ ಇದು ವೆಬ್ಸೈಟಲ್ಲಿ ಏನಾದ್ರು ಪಬ್ಲಿಷ್ ಮಾಡಬೇಕಂದ್ರೆ ನಾವು ಲ್ಯಾಬ್ ಕಲರ್ಸ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ 8 ಮತ್ತು 16 ಬಿಟ್ 2 ಥರ ವೇರಿಯೇಷನ್ ಇದೆ. ಸೊ ಇವಾಗ ಓಕೆ ಕೊಡ್ತೀನಿ. ಸೇಮ್ ಇಮೇಜ್ನ ನಾನು ಪ್ಲೇಸ್ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ಸೊ ನನ್ನ ವೆಬ್ಸೈಟಲ್ಲಿ ನಾನು ಇಮೇಜ್ನ ಏನಾದ್ರು ಇಡಬೇಕು ಅಂದರೆ ಆವಾಗ ಲ್ಯಾಬ್ ಕಲರ್ಸ್ನ ಯೂಸ್ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ ಕಂಟೆಂಟ್ ಹೇಳೋಕ್ಕಿಂತ ಮುಂಚೆ ನೋಡಿ, ಈ ಕಲರ್ ಪ್ಯಾಲೆಟಲ್ಲಿ 2 ಇದೆ. ಈ ಮುಂದೆ ಇರೋ ಕಲರ್ಗೆ ಫೋರ್ಗ್ರೌಂಡ್ ಕಲರ್ ಅಂತೀವಿ, ಹಿಂದೆ ವೈಟ್ ಇದೆಯಲ್ಲ ಇದಕ್ಕೆ ಬ್ಯಾಕ್ಗ್ರೌಂಡ್ ಅಂತೀವಿ. ಸೊ ಈಗ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವೀಗ ಯಾವ್ದಾದ್ರು ಒಂದು ಕಲರ್ ಸೆಲೆಕ್ಟ್ ಮಾಡಿಕೊಂಡ್ರೆ, ಬ್ಲೂ ಮಾಡಿದ್ದೀನಿ, ಅದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ಇವಾಗ ಫೈಲ್ ನ್ಯೂ ಅಂತ ಕೊಡ್ತೀನಿ ಅಂದ್ಕೊಳ್ಳಿ. ಸೊ ಓಕೆ ಅಂತ ಕೊಟ್ಟರೆ ಬೇಸಿಕಾಗಿ ಫಸ್ಟ್ ನನಗೇನು ಬರುತ್ತೆ, ವೈಟ್ ಕಲರ್ ಬರುತ್ತೆ. ಈಗ ನಾನು ಫೈಲ್ ನ್ಯೂ ಅಂತ ಕೊಟ್ಟಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಟ್ಟರೆ, ಈ ನನ್ನ ಡಾಕ್ಯುಮೆಂಟಲ್ಲಿ ನಾನು ಏನಾದರೂ ಬ್ಯಾಕ್ಗ್ರೌಂಡ್ ಕಲರ್ ಸೆಟ್ ಮಾಡಿದರೆ ಅದು ನನ್ನ ಫೈಲಿಗೆ ಬ್ಯಾಕ್ಗ್ರೌಂಡ್ ಕಲರ್ ಆಗಿ ಬರುತ್ತೆ. ಅದೇ ರೀತಿ ಫೈಲ್ಗೆ ಹೋಗಿ ನ್ಯೂ ಹೋಗಿ ಟ್ರಾನ್ಸ್ಪರೆಂಟ್ ಅಂತ ಕೊಟ್ಟರೆ ಈಗ ನನ್ನ ಡಾಕ್ಯುಮೆಂಟ್ ಏನಿದೆ ಅದು ಪಿಕ್ಸೆಲ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಅಂದರೆ ಒಂದು ಡಾಟಲ್ಲಿ ಗ್ರೇ ಕಲರ್ ಡಾಟ್ಸಲ್ಲಿ ಬರುತ್ತೆ. ಸೊ ಈ ಗ್ರೇ ಡಾಟ್ನ ನಾವೇನಂತ ಈ ಶೀಟ್ಗೆ ಏನಂತೀವಿ, ಯಾವ ಕಲರೇ ವೈಟ್ ಆಗಲಿ ಬೇರೆ ಏನೂ ಅಪ್ಲೈ ಆಗಿರಲ್ಲ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ ಸಾಫ್ಟ್ವೇರ್ ಟರ್ಮಲ್ಲಿ. ಸೊ ನಾವಿವಾಗ ವೈಟ್ ತಗೊಳ್ಳೋಣ. ಓಕೆ ಅಂತ ಕೊಟ್ಟರೆ ನನ್ನ ಡಾಕ್ಯುಮೆಂಟು ಕ್ರಿಯೇಟ್ ಆಯಿತು.
ಸೊ ಇವಾಗ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಹೇಳ್ದೆ ಅಲ್ಲ, ಇಲ್ಲಿ ಡಿಫಾಲ್ಟ್ ಕೆಲವು ಸೈಜಸ್ ಇರುತ್ತೆ ಅಂತ. ನಿಮ್ಮದೇ ಓನ್ ಸೈಜ್ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಲೈಕ್ ಕಸ್ಟಮಿಗೆ ಹೋದರೆ ನಿಮಗೆ ಎಷ್ಟು ವಿಡ್ತ್ ಬೇಕು, ಲೈಕ್ 4x5 ಅಲ್ಲಿ ಏನೋ ಒಂದು ಪ್ಯಾಂಪ್ಲೆಟ್ ಕ್ರಿಯೇಟ್ ಮಾಡ್ತೀರಾ ಅಂದ್ಕೊಳ್ಳಿ, ಅಥವಾ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಬೇಕು ಅಂದ್ಕೊಳ್ಳಿ, 3.5 ಇಂಟು 2.3 ಅಂತ ಕೊಡ್ತೀನಿ. ಸೊ ಏನು ಸೈಜ್ ಬೇಕು ಅಂತ ಇಲ್ಲಿ ಕೊಟ್ಕೋಬೋದು. ಸೊ ನಾನು ಹೇಳ್ದಂಗೆ ಟೆಕ್ಸ್ಟೇ ಆದರೆ ಬರೀ ರೆಸಲ್ಯೂಷನ್ 72 ಇದ್ರೆ ಸಾಕು ನಮಗೆ. ಸೊ ನಾನು ಇಲ್ಲಿ 96 ಇದೆ, ಓಕೆ ಕೊಡ್ತೀನಿ. ಸೊ ಆ ಸೈಜಿನ ಪೇಜು ನನಗೆ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟು ಈ ಅಡ್ವಾನ್ಸ್ಡ್ ಅಂತ ಇದೆ. ಸೊ ಕಲರ್ ಪ್ರೊಫೈಲ್ ಅಂತ ಹೇಳಿದೆ. ಕಲರ್ ಪ್ರೊಫೈಲ್ ಅಂದರೆ ಇವಾಗ ನಾನು ವರ್ಕ್ ಮಾಡೋದಕ್ಕೆ ಯಾವ ಕಲರ್ ಪ್ರೊಫೈಲ್ ಇದೆ ಅಂತ ನನಗೆ ಇಲ್ಲಿ ಹೇಳುತ್ತೆ. ಡಿಫಾಲ್ಟಾಗಿ ಬಂದ್ಬಿಟ್ಟು RGBನಲ್ಲಿ sRGB ಈ ನಂಬರ್ ಲೈಕ್ 966.2.1 ಅಂತ ಇದೆ, ಅದು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇವಾಗ ಬೇಸಿಕಲಿ ಡಿಫ್ರೆಂಟ್ ಕ್ಯಾಮ್ರಾಸು ವಿಡಿಯೋ ಇದು ಇರುತ್ತಲ್ಲ, ಕ್ಯಾಮ್ರಾಸ್ ಬೇಸಿಸ್ ಮೇಲೆ ನನಗೆ ಡಿಫ್ರೆಂಟ್ ಕಲರ್ ಮ್ಯಾಚ್ ಇದು ಬರುತ್ತೆ. ಈಗ ಫೋಟೋ ಏನಾದರೂ ಎಡಿಟ್ ಮಾಡ್ತಿದ್ದೀನಿ ಅಂದರೆ ನಾನು ಕ್ಯಾಮ್ರಾಗೆ ಸೆಟ್ ಆಗುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಸೊ ಬೇಸಿಕಾಗಿ ನಾನು ಇವಾಗ ಪ್ರಿಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಆಡೋಬ್ RGB ಅಥವಾ ಆ್ಯಪಲ್ RGB ಕಲರ್ ಹಾಕೊಂಡ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಥವಾ ನಾನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಿದ್ದೀನಿ ಅಂದರೆ sRGB RGBನಲ್ಲಿ sRGB ಯೂಸ್ ಮಾಡಿದ್ರೆ ಇದು ಮಾನಿಟರ್ ಯೂಸ್ ಮಾಡುವಂಥ ಪ್ರೊಫೈಲ್ ಕೂಡ ಇದೆ, ಅದರಿಂದ ಕಲರು ಕರೆಕ್ಟಾಗಿ ನನಗೆ ಬರುತ್ತೆ. ನೆಕ್ಸ್ಟ್ ಒನ್ನು ಪಿಕ್ಸೆಲ್ ಆಸ್ಪೆಕ್ಟ್ ರೇಷಿಯೋ. ಸೊ ನಾನು ಹೇಳ್ದಂಗೆ ಫೋಟೋಶಾಪಲ್ಲಿ ಈ ಮೆಷರಿಂಗ್ ಯೂನಿಟ್ ಬಂದ್ಬಿಟ್ಟು ಪಿಕ್ಸೆಲ್ನ ಮೆಷರ್ ಮಾಡೋದಕ್ಕೆ ಪಿಕ್ಸೆಲ್ಗೆ ಒಂದು ಆಸ್ಪೆಕ್ಟ್ ರೇಷಿಯೋ ಇರುತ್ತೆ. ಸೊ ಪ್ರತಿ ಪಿಕ್ಸೆಲ್ಲು ನನಗೆ ಸ್ಕ್ವಯರಲ್ಲಿ ಇರುತ್ತೆ. ಈಗ ನಾನು ಮುಂಚೆ ಹಳೆ ವರ್ಷನಲ್ಲಾದರೆ ನನಗೆ ಪಿಕ್ಸೆಲ್ ಆಸ್ಪೆಕ್ಟ್ ರೇಷಿಯೋ ಇರಲಿಲ್ಲ. ಯಾಕಪ್ಪ ಅಂದರೆ ಮುಂಚೆ ನಾವು ಫೋಟೋಶಾಪ್ನ ಬರೀ ಇಮೇಜ್ ಎಡಿಟಿಂಗಿಗೆ ಮಾತ್ರ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ನಾವು ವಿಡಿಯೋ ಎಡಿಟಿಂಗಿಗೆ ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ತೀವಿ. ಸೊ ನನ್ನ ಇಮೇಜು ಬರೀ ಇಮೇಜ್ ಎಡಿಟಿಂಗ್ ಆದರೆ ನನಗೆ ಸ್ಕ್ವಯರ್ ಪಿಕ್ಸೆಲ್ ಇರುತ್ತೆ. ಸೊ ನನ್ನ ವಿಡಿಯೋ ಎಡಿಟಿಂಗಿಗಾದರೆ ನನ್ನ ಪಿಕ್ಸೆಲ್ ಏನಾಗುತ್ತೆ, ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪ್ ಆಗಿ ಇರುತ್ತೆ. ಆವಾಗ ನಾವು D1 DV NTSC ಈ ರೀತಿ ನನ್ನ ಇದಕ್ಕೆ ಬೇಕಾದಂಗೆ ಯೂಸ್ ಮಾಡ್ತೀವಿ. ಸೊ ನಾವು ವಿಡಿಯೋ ಎಡಿಟಿಂಗಿಗೆ ಯೂಸ್ ಮಾಡೋದು ಏನಾದರೂ ಹೇಳ್ತೀವಲ್ಲ ಮುಂದೆ, ಆವಾಗ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಬೇಸಿಕಾಗಿ ಇವಾಗ ಇಮೇಜ್ ಮೇಲೆ ವರ್ಕ್ ಮಾಡೋದ್ರಿಂದ ಸ್ಕ್ವೇರ್ ಪಿಕ್ಸೆಲ್ ಇರಲಿ. ಓಕೆ ಕೊಟ್ಟು ನನಗೆ ಡಾಕ್ಯುಮೆಂಟ್ ಬಂತು. ಇದು ಇಂಟ್ರೊಡಕ್ಷನ್ ಫಾರ್ ಫೋಟೋಶಾಪ್ ಕ್ರಿಯೇಟಿಂಗ್ ಎ ನ್ಯೂ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ. ಇದರ ನೆಕ್ಸ್ಟ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.